ಮೈಸೂರಿನ ಹಾರ್ಡಿಂಗ್ ಸರ್ಕಲ್ನ ಟ್ರಾಫಿಕ್ ಸಮಸ್ಯೆ ವರ್ಷಗಳಿಂದಲೂ ಎದುರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಿಂಧುವಳ್ಳಿ ಅಕ್ಬರ್ ಎಂಬ ಸಮಾಜ ಸುಧಾರಕ ಈ ಸರ್ಕಲ್ ಅನ್ನ ಸುಮಾರು 2 ಬಾರಿ ಸಂಪೂರ್ಣ ಸ್ವಚ್ಛಗೊಳಿಸಿದ್ರು ಕೂಡ ಅದ್ಯಾಗ್ಯೂ ಜನರು ಮತ್ತು ಪಾಲಿಕೆಯ ನಿರ್ಲಕ್ಷ್ಯದಿಂದ ಪದೇ ಪದೇ ಗಬ್ಬನಾರ್ತಾ ಇದೆ. ಇದೀಗ ಬಸ್ ಸ್ಟಾಪ್ ಇದ್ರು ಅಲ್ಲಿ ಬಸ್ ಕೂಡ ನಿಲ್ಲಿಸದೆ ರಸ್ತೆಯಲ್ಲಿ ಬಸ್ ನಿಲ್ಲಿಸಿ ಮತ್ತಷ್ಟು ಟ್ರಾಫಿಕ್ ನ ಮಾಡ್ತಾ ಇದ್ದಾರೆ. ಇದೀಗ ಸಿಂಧುವಳ್ಳಿ ಅಕ್ಬರ್ ಸ್ವಯಂ ಮುಂದೆ ಹೋಗಿ ತಮ್ಮ ಚಾಕಚಕ್ಯತೆಯಿಂದ ರಸ್ತೆಯ ಬ್ಯಾರಿಕೇಡ್ ಅನ್ನ ನಯವಾಗಿ ನಿಲ್ಲಿಸಿ ಬಸ್ಸುಗಳಿಂದ ಮತ್ತು ಜನರಿಂದ ಆಗ್ತಾ ಇದ್ದ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದಾರೆ. ಇನ್ನಾದ್ರೂ ಕೂಡ ನಮ್ಮ ಟ್ರಾಫಿಕ್ ಪೊಲೀಸ್ ಕೇವಲ ದಂಡ ವಸೂಲಿಯನ್ನ ಬಿಟ್ಟು ಈ ರೀತಿಯ ಸ್ಮಾರ್ಟ್ ವರ್ಕ್ ಮಾಡಬೇಕು ಎಂಬುದು ಸಾರ್ವಜನಿಕರ ಒತ್ತಾಸೆಯಾಗಿದೆ. ಇತ್ತ ಮೈಸೂರಿನ ಪ್ರಮುಖ ವೃತ್ತಗಳಲ್ಲಿ ಒಂದಾದ ಆ ಆರ್ಗೇಟ್ ಅಥವಾ ಹಾರ್ಡಿಂಗ್ ಸರ್ಕಲ್ ಅಕ್ಕಪಕ್ಕ ಶೌಚಾಲಯ ಕೂಡ ಇಲ್ಲ. ಇದರಿಂದ ಅಲ್ಲಿಯೇ ಜನ ಮೂತ್ರ ವಿಸರ್ಜನೆ ಮಾಡಿ ಮತ್ತಷ್ಟು ಗಬ್ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ಪಾಲಿಕೆ ಗಮನಹರಿಸಬೇಕು ಎಂದು ಅಕ್ಬರ್ ಈಡನ್ ಸುದ್ದಿವಾಹಿನಿ ಮುಖಾಂತರ ಆಗ್ರಹಿಸಿದ್ದಾರೆ. ಬಸ್ ಸ್ಟಾಪ್ ಹತ್ರ ಹೋಗಿ ರೇ, ಬಸ್ ಸ್ಟಾಪ್ ಹತ್ರ ಬಸ್ ನಿಲ್ಸಿ. ನೀವು ಎಲ್ಲಂದ್ರೆ ಅಲ್ಲಿ ಯಾಕೆ ನಿಲ್ಲಿಸ್ತೀರಾ? ಜನಕ್ಕೆ ಬುದ್ಧಿ ಇಲ್ಲ. ನಿಮ್ಗಿರೋ ಡ್ಯೂಟಿ ನೀವು ಮಾಡಿ. ಹಲೋ, ಅಲ್ಲೋಗಿ ಬಸ್ ಸ್ಟಾಪ್ ಹತ್ರ ಹೋಗಿ ನಿಲ್ಸೋ. ಇಲ್ಲಿ ಅಷ್ಟೆಲ್ಲ ಖರ್ಚು ಮಾಡಿ ಬಸ್ ಸ್ಟಾಪ್ ಕಟ್ಟಿದ್ರೆ ಬಂದು ರೋಡಲ್ಲೇ ನಿಂತ್ಕೊ ಬಸ್ ಹತ್ಬೇಕು. ನೋಡಿ, ಈಗ ಅಲ್ಲಿ ಬ್ರಾಡಿಗೇಟ್ ಕಟ್ಟಿ ಬಂದಿದ್ದಕ್ಕೆ ಬಸ್ ಇಲ್ಲಿ ನಿಲ್ಲಿಸ್ತವ್ರೆ, ಜನ ಬರ್ತಾವ್ರೆ. ಎಲ್ಲ ಹಿಂದೆ ಮಾಡ್ತಾನೆ ಇರ್ಬೇಕು. ಏನಣ್ಣ, ಎಷ್ಟಂತ ಮಾಡಿದ್ದೀವಿ. ಇಲ್ಲಿ ನೋಡಿ, ಇದನ್ನು ತಪ್ಸಕ್ಕಾಯ್ತಾ ಇಲ್ಲ. ಇಲ್ಲಿ ನೋಡಿ, ವಾಸನೆ ಹೊಡಿತಾ ಜನಕ್ಕೆ ಕೂತ್ಕೊಳ್ಳಿ ಅಂತ ಹೇಳಕ್ಕೂ ಅಲ್ಲ. ನನಗೆ ಭಾಳಷ್ಟು ಜನ ಹೇಳಿದ್ರು, ನೀನು ಏನೇ ಮಾಡಿದ್ರು ಅಲ್ಲಿ ತಪ್ಸಕ್ಕಾಗಲ್ಲ ಅಂತ. ಇಲ್ಲಿ ನೋಡಿ, ಮತ್ತೆ ಅಲ್ಲಿ ಹೋಗಿ ಇದನ್ನೆಲ್ಲ ಇಟ್ಟು ವ್ಯವಸ್ಥೆ ಮಾಡಿ ಅಲ್ಲೆಲ್ಲ ಅಲ್ಲಿ ಹೋಗಿ ಬಳಸಿ. ಅಲ್ಲಿ ಅಲ್ಲೇ ಕೂತಲ್ಲ ಇದೆಲ್ಲ ಬಸ್ ನಿಲ್ಲಿಸಬಾರ್ದು ಅಂತ ಹೇಳಿದ್ವಿ. ಮಳೆ ಬಂದು ಎಲ್ಲೋಯ್ತೀರಾ ನೋಡಿ, ಮತ್ತೆ ಅದೇ ರಗಳೆ. ಅಣ್ಣ, ಮುಂದೆ ಹೋಗೋಣ. ಬಸ್ ಸ್ಟಾಪ್ ಹತ್ರ ಹೋಗಿ ರೇ, ಬಸ್ ಸ್ಟಾಪ್ ಹತ್ರ ಬಸ್ ನಿಲ್ಸಿ. ನೀವು ಎಲ್ಲಂದ್ರೆ ಅಲ್ಲಿ ಯಾಕೆ ನಿಲ್ಲಿಸ್ತೀರಾ? ಜನಕ್ಕೆ ಬುದ್ಧಿ ಇಲ್ಲ. ನಿಮ್ಗಿರೋ ಡ್ಯೂಟಿ ನೀವು ಮಾಡಿ. ಹಲೋ, ಅಲ್ಲೋಗಿ ಬಸ್ ಸ್ಟಾಪ್ ಹತ್ರ ಹೋಗಿ ನಿಲ್ಸೋ. ಇಲ್ಲಿ ಅಷ್ಟೆಲ್ಲ ಖರ್ಚು ಮಾಡಿ ಬಸ್ ಸ್ಟಾಪ್ ಕಟ್ಟಿದ್ರೆ ಬಂದು ರೋಡಲ್ಲೇ ನಿಂತ್ಕೊ ಬಸ್ ಹತ್ಬೇಕು. ನೋಡಿ, ಈಗ ಅಲ್ಲಿ ಬ್ರಾಡಿ